ಒಂದು ಕಾಲದಲ್ಲಿ ಭಾರತ ಬದಲಾವಣೆಗೆ ಕಾಯುತ್ತಿತ್ತು. ಆದರೆ ಕಳೆದ 15 ವರ್ಷಗಳಲ್ಲಿ ಭಾರತವೇ ಜಗತ್ತಿನ ಬದಲಾವಣೆಗೆ ದಾರಿ ತೋರಿಸಲು ಆರಂಭಿಸಿದೆ. ಇದು ಕೇವಲ ಸರ್ಕಾರದ ಕಥೆಯಲ್ಲ, ಇದು 140 ಕೋಟಿ ಭಾರತೀಯರ ಕನಸು, ಶ್ರಮ ಮತ್ತು ಆತ್ಮವಿಶ್ವಾಸದ ಕತೆ. 2010ರಲ್ಲಿ ಆರಂಭವಾದ ಆಧಾರ್ ಇಂದು ವಿಶ್ವದ ಅತಿದೊಡ್ಡ ಡಿಜಿಟಲ್ ಗುರುತು ವ್ಯವಸ್ಥೆಯಾಗಿದೆ. ಕೋಟ್ಯಾಂತರ ಜನರನ್ನು ಬ್ಯಾಂಕಿಂಗ್, ಸಬ್ಸಿಡಿ ಮತ್ತು ಸರ್ಕಾರಿ ಸೇವೆಗಳೊಂದಿಗೆ ನೇರವಾಗಿ ಸಂಪರ್ಕಿಸಿದೆ. 2016ರಲ್ಲಿ ಬಂದ UPI ಹಣದ ವ್ಯವಹಾರದ ಅರ್ಥವನ್ನೇ ಬದಲಿಸಿತು. ಇಂದು ದೊಡ್ಡ ಮಾಲ್ನಿಂದ ಹಿಡಿದು ರಸ್ತೆ ಬದಿಯ ಚಹಾ ಅಂಗಡಿಯವರೆಗೆ ಒಂದು ಸ್ಕ್ಯಾನ್, ಒಂದು ಕ್ಲಿಕ್, ಹಣ ನೇರವಾಗಿ ಖಾತೆಗೆ. ಮೇ 2026ರಲ್ಲಿ ಒಂದೇ ತಿಂಗಳಲ್ಲಿ 23 ಬಿಲಿಯನ್ಗೂ ಹೆಚ್ಚು UPI ವ್ಯವಹಾರಗಳು ನಡೆದಿವೆ. 2017ರಲ್ಲಿ GST ಜಾರಿಗೆ ಬಂದು ಅನೇಕ ಕೇಂದ್ರ ಮತ್ತು ರಾಜ್ಯ ತೆರಿಗೆಗಳನ್ನು ಒಂದೇ ವ್ಯವಸ್ಥೆಯಡಿ ತರುವ ದೊಡ್ಡ ಆರ್ಥಿಕ ಪ್ರಯತ್ನ ನಡೆಯಿತು. ಇನ್ನು ಭಾರತದ ವೇಗ ನೋಡಿ. 2014ರಲ್ಲಿ 74 ಕಾರ್ಯನಿರ್ವಹಿಸುವ ವಿಮಾನ ನಿಲ್ದಾಣಗಳಿದ್ದರೆ 2026ರಲ್ಲಿ ಅದು 165ಕ್ಕೆ ಏರಿದೆ. ರಾಷ್ಟ್ರೀಯ ಹೆದ್ದಾರಿಗಳ ಉದ್ದ ಸುಮಾರು 91,000 ಕಿಲೋಮೀಟರ್ನಿಂದ 1.46 ಲಕ್ಷ ಕಿಲೋಮೀಟರ್ಗಿಂತ ಹೆಚ್ಚಾಗಿದೆ. ಒಂದೆಡೆ ರಸ್ತೆಗಳು ಊರುಗಳನ್ನು ನಗರಗಳಿಗೆ ಜೋಡಿಸುತ್ತಿದ್ದರೆ, ಮತ್ತೊಂದೆಡೆ ಭಾರತೀಯ ವಿಜ್ಞಾನಿಗಳು ಭೂಮಿಯನ್ನು ಬಿಟ್ಟು ಮಂಗಳ ಮತ್ತು ಚಂದ್ರನತ್ತ ಹೆಜ್ಜೆ ಹಾಕಿದರು. 2014ರಲ್ಲಿ ಮಂಗಳಯಾನ ಮೊದಲ ಪ್ರಯತ್ನದಲ್ಲೇ ಮಂಗಳನ ಕಕ್ಷೆ ತಲುಪಿತು. 2023ರ ಆಗಸ್ಟ್ 23ರಂದು ಚಂದ್ರಯಾನ 3 ಚಂದ್ರನ ದಕ್ಷಿಣ ಧ್ರುವ ಪ್ರದೇಶದಲ್ಲಿ ಯಶಸ್ವಿಯಾಗಿ ಇಳಿದು ಭಾರತದ ಹೆಸರನ್ನು ಚಂದ್ರನ ಮಣ್ಣಿನ ಮೇಲೆ ಬರೆಯಿತು. ಕೋವಿಡ್ ಸಂಕಷ್ಟ ಬಂದಾಗಲೂ ಭಾರತ ಕುಸಿಯಲಿಲ್ಲ. ಕೋವಿನ್ ಎಂಬ ಸ್ವದೇಶಿ ಡಿಜಿಟಲ್ ವೇದಿಕೆಯ ಮೂಲಕ 220 ಕೋಟಿಗೂ ಹೆಚ್ಚು ಲಸಿಕೆ ಡೋಸ್ಗಳನ್ನು ನಿರ್ವಹಿಸಿ ತಂತ್ರಜ್ಞಾನ ಮತ್ತು ಸಾರ್ವಜನಿಕ ಆರೋಗ್ಯವನ್ನು ಒಂದೇ ವೇದಿಕೆಯಲ್ಲಿ ಜೋಡಿಸಿತು. ಒಮ್ಮೆ ಮೊಬೈಲ್ ಫೋನ್ಗಳನ್ನು ದೊಡ್ಡ ಪ್ರಮಾಣದಲ್ಲಿ ಆಮದು ಮಾಡಿಕೊಳ್ಳುತ್ತಿದ್ದ ಭಾರತ ಇಂದು ವಿಶ್ವದ ಪ್ರಮುಖ ಮೊಬೈಲ್ ಉತ್ಪಾದನಾ ಕೇಂದ್ರಗಳಲ್ಲಿ ಒಂದಾಗಿದೆ. ಮೇಕ್ ಇನ್ ಇಂಡಿಯಾ ಮತ್ತು PLI ಯೋಜನೆಗಳು ಇಲೆಕ್ಟ್ರಾನಿಕ್ಸ್, ಔಷಧ ಮತ್ತು ಉತ್ಪಾದನಾ ಕ್ಷೇತ್ರಗಳಿಗೆ ಹೊಸ ವೇಗ ನೀಡಿವೆ. ವಿಶ್ವ ಬ್ಯಾಂಕ್ ಪ್ರಕಾರ ಜಾಗತಿಕ ಸವಾಲುಗಳ ನಡುವೆಯೂ ಭಾರತ ವಿಶ್ವದ ವೇಗವಾಗಿ ಬೆಳೆಯುತ್ತಿರುವ ಪ್ರಮುಖ ಆರ್ಥಿಕತೆಯಾಗಿ ಮುಂದುವರೆದಿದೆ. ಆದರೆ ಭಾರತದ ನಿಜವಾದ ಬೆಳವಣಿಗೆ ಕೇವಲ GDPಯಲ್ಲಿ ಇಲ್ಲ, ಡಿಜಿಟಲ್ ಪಾವತಿ ಸ್ವೀಕರಿಸುವ ರೈತನಲ್ಲಿ ಇದೆ, ರಾಕೆಟ್ ಉಡಾಯಿಸುವ ಮಹಿಳಾ ವಿಜ್ಞಾನಿಯಲ್ಲಿ ಇದೆ, ಮೊದಲ ಬಾರಿಗೆ ವಿಮಾನ ಏರುವ ಸಾಮಾನ್ಯ ಕುಟುಂಬದ ಕಣ್ಣಿನ ಹೊಳಪಿನಲ್ಲಿ ಇದೆ, ಹೊಸ ಉದ್ಯಮ ಆರಂಭಿಸುವ ಯುವಕನ ಧೈರ್ಯದಲ್ಲಿ ಇದೆ. ಕಳೆದ 15 ವರ್ಷಗಳಲ್ಲಿ ಭಾರತ ಕೇವಲ ಬದಲಾಗಿಲ್ಲ, ಭಾರತ ತನ್ನ ಸಾಮರ್ಥ್ಯವನ್ನು ಅರಿತುಕೊಂಡಿದೆ. ಆದರೆ ಈ ಪಯಣ ಇನ್ನೂ ಪೂರ್ಣವಾಗಿಲ್ಲ. ಉದ್ಯೋಗ, ಶಿಕ್ಷಣ, ಆರೋಗ್ಯ, ಕೃಷಿ, ಪರಿಸರ ಮತ್ತು ಸಮಾನ ಅವಕಾಶಗಳ ಕ್ಷೇತ್ರದಲ್ಲಿ ಇನ್ನೂ ಅನೇಕ ಸವಾಲುಗಳು ನಮ್ಮ ಮುಂದಿವೆ. ಆದ್ದರಿಂದ ಭಾರತದ ಪ್ರಗತಿಯನ್ನು ಕೇವಲ ಸಂಭ್ರಮಿಸುವುದಲ್ಲ, ಅದನ್ನು ಇನ್ನಷ್ಟು ನ್ಯಾಯಸಮ್ಮತ, ಬಲಿಷ್ಠ ಮತ್ತು ಎಲ್ಲರನ್ನೂ ಒಳಗೊಂಡ ಬೆಳವಣಿಗೆಯಾಗಿ ರೂಪಿಸುವ ಜವಾಬ್ದಾರಿಯು ನಮ್ಮದೇ. ನೆನಪಿರಲಿ, ದೇಶವನ್ನು ಕೇವಲ ನಾಯಕರು ಕಟ್ಟುವುದಿಲ್ಲ, ಪ್ರಾಮಾಣಿಕವಾಗಿ ದುಡಿಯುವ ಪ್ರತಿಯೊಬ್ಬ ನಾಗರಿಕನೂ ದೇಶ ನಿರ್ಮಾತೃ. ಬನ್ನಿ, ಸಾಧನೆಯ ಬಗ್ಗೆ ಹೆಮ್ಮೆ ಪಡೋಣ, ಸವಾಲುಗಳನ್ನು ಒಪ್ಪಿಕೊಳ್ಳೋಣ ಮತ್ತು ಸ್ವಾವಲಂಬಿ, ಸಮೃದ್ಧ, ಜಾಗತಿಕ ನಾಯಕ ಭಾರತಕ್ಕಾಗಿ ಒಂದಾಗಿ ಮುನ್ನಡೆಯೋಣ. ಇದು ಹೊಸ ಭಾರತದ ಉದಯ. ತಡೆಯಲಾಗದ ಭಾರತ, ತಗ್ಗಿಸಲಾಗದ ಭಾರತ, ಒಂದಾಗಿ ಮುನ್ನಡೆಯುವ ಭಾರತ. ಭಾರತ್ ಮಾತಾ ಕಿ ಜೈ.